ನಮಸ್ತೆ. ಥ್ರೂ ರಂಧ್ರಗಳು ಮತ್ತು ಬ್ಲೈಂಡ್ ರಂಧ್ರಗಳನ್ನು ಡ್ರಿಲ್ ಮಾಡುವ ಕುರಿತಾದ ಈ ತರಗತಿಗೆ ಸ್ವಾಗತ. ಉತ್ಪಾದನಾ ಪ್ರಕ್ರಿಯೆಗಳಲ್ಲಿ ರಂಧ್ರಗಳನ್ನು ಡ್ರಿಲ್ ಮಾಡುವ ಕೆಲಸವನ್ನು ಹೆಚ್ಚಾಗಿ ಮಾಡಲಾಗುತ್ತದೆ. ಈಗ ತರಗತಿಯನ್ನ ಪ್ರಾರಂಭಿಸೋಣ. ಈಗ ನಾವು ಈ ತರಗತಿಯ ಉದ್ದೇಶಗಳನ್ನು ಕಲಿಯೋಣ. ಈ ತರಗತಿ ಪೂರ್ಣವಾಗುವಷ್ಟರಲ್ಲಿ ನೀವು ಕೆಳಗಿನ ಅಂಶಗಳನ್ನು ಕಲಿಯುವಿರಿ. ರಂಧ್ರಗಳನ್ನು ವ್ಯಾಖ್ಯಾನಿಸಿ ಅವುಗಳ ವಿಧಗಳನ್ನು ಪಟ್ಟಿ ಮಾಡುವಿರಿ. ವರ್ನಿಯರ್ ಹೈಟ್ ಗೇಜ್ ಬಳಸಿ ಡ್ರಿಲ್ ರಂಧ್ರದ ಸೆಂಟರ್ಗಳನ್ನು ಗುರುತಿಸುವಿರಿ. ಡ್ರಿಲ್ಲಿಂಗ್ ಮಷಿನ್ನಲ್ಲಿ ಸರಿಯಾದ ಸ್ಪಿಂಡಲ್ ವೇಗವನ್ನು ಸೆಟ್ ಮಾಡುವಿರಿ. ಡ್ರಾಯಿಂಗ್ನಂತೆ ಥ್ರೂ ರಂಧ್ರವನ್ನು ಡ್ರಿಲ್ ಮಾಡುವಿರಿ. ಬ್ಲೈಂಡ್ ರಂಧ್ರವನ್ನು ಡ್ರಿಲ್ ಮಾಡಲು ಡೆಪ್ತ್ ಬಾರ್ ಅನ್ನು ಸೆಟ್ ಮಾಡುವಿರಿ. ಡೆಪ್ತ್ ಸ್ಟಾಪ್ಗಳನ್ನು ಬಳಸಿ ಅಗತ್ಯವಿರುವ ಆಳಕ್ಕೆ ಬ್ಲೈಂಡ್ ರಂಧ್ರಗಳನ್ನು ಡ್ರಿಲ್ ಮಾಡುವಿರಿ. ಮೊದಲು ಹೋಲ್ ಅಂದರೆ ರಂಧ್ರ ಎಂದರೇನು ಮತ್ತು ವಿಧಗಳನ್ನು ನೋಡೋಣ. ರಂಧ್ರ ಎಂದರೆ ಯಾವುದೇ ಒಂದು ಗಟ್ಟಿಯಾದ ವಸ್ತು ಅಥವಾ ಮಾಧ್ಯಮದ ಮೂಲಕ ತೂತು ಮಾಡುವುದಾಗಿದೆ. ಎರಡು ವಿಧದ ರಂಧ್ರಗಳಿವೆ. ಅವುಗಳೆಂದರೆ ಬ್ಲೈಂಡ್ ರಂಧ್ರ ಮತ್ತು ಥ್ರೂ ರಂಧ್ರ. ಬ್ಲೈಂಡ್ ರಂಧ್ರ ವರ್ಕ್ ಪೀಸ್ನ ಇನ್ನೊಂದು ಬದಿಯನ್ನು ಭೇದಿಸದೆ ನಿರ್ದಿಷ್ಟ ಆಳಕ್ಕೆ ಡ್ರಿಲ್ ಮಾಡಲಾದ ರಂಧ್ರವೇ ಬ್ಲೈಂಡ್ ರಂಧ್ರ. ಥ್ರೂ ರಂಧ್ರ ಥ್ರೂ ರಂಧ್ರ ವರ್ಕ್ ಪೀಸ್ನ ಮೂಲಕ ಸಂಪೂರ್ಣವಾಗಿ ಹಾದು ಹೋಗುತ್ತದೆ. ಈಗ ನಾವು ಥ್ರೂ ಹೋಲ್ಗಳನ್ನು ಡ್ರಿಲ್ ಮಾಡುವ ಪ್ರಕ್ರಿಯೆಯನ್ನು ಕಲಿಯೋಣ. ಥ್ರೂ ಹೋಲ್ಗಳನ್ನು ಡ್ರಿಲ್ ಮಾಡುವ ಪ್ರಕ್ರಿಯೆ 3 ಮುಖ್ಯ ಹಂತಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಹಂತ 1 ವರ್ಕ್ ಪೀಸ್ ಅನ್ನು ಸಿದ್ಧಗೊಳಿಸುವಿಕೆ, ಹಂತ 2 ಹೋಲ್ಗಳನ್ನು ಡ್ರಿಲ್ ಮಾಡುವಿಕೆ, ಹಂತ 3 ವರ್ಕ್ ಪೀಸ್ ಅನ್ನು ಪರೀಕ್ಷಿಸುವಿಕೆ ಮತ್ತು ಮೌಲ್ಯಮಾಪನ ಮಾಡುವಿಕೆ. ಡ್ರಿಲ್ ಮಾಡಬೇಕಿರುವ ವರ್ಕ್ ಪೀಸ್ ಅನ್ನು ಸಿದ್ಧಪಡಿಸುವುದು ಮೊದಲ ಹಂತವಾಗಿದೆ. ಇದಕ್ಕಾಗಿ ನಾವು ಮೊದಲು ಸ್ಟೀಲ್ ರೂಲ್ ಬಳಸಿಕೊಂಡು ರಾ ಮೆಟೀರಿಯಲ್ ಗಾತ್ರವನ್ನು ಪರಿಶೀಲಿಸೋಣ. ವರ್ಕ್ ಪೀಸ್ ಅನ್ನು 60 mm × 60 mm × 19 mm ಗಾತ್ರಕ್ಕೆ ಫೈಲ್ ಮಾಡಿ ಮತ್ತು ವರ್ನಿಯರ್ ಕ್ಯಾಲಿಪರ್ನಿಂದ ಗಾತ್ರವನ್ನು ಪರಿಶೀಲಿಸಿ. ಟ್ರೈ ಸ್ಕ್ವೇರ್ ಮೂಲಕ ಫ್ಲಾಟ್ನೆಸ್ ಮತ್ತು ಸ್ಕ್ವೇರ್ನೆಸ್ ಅನ್ನು ಪರಿಶೀಲಿಸಿ. ಅಗತ್ಯವಿರುವ ಗಾತ್ರದ ವರ್ಕ್ ಪೀಸ್ ಆಪರೇಷನ್ಗೆ ಸಿದ್ಧವಾಗಿದೆ. ಮಾರ್ಕಿಂಗ್ ಮೀಡಿಯಾವನ್ನು ಹಾಕಿ ಮತ್ತು ಡ್ರಾಯಿಂಗ್ ಪ್ರಕಾರ ವರ್ನಿಯರ್ ಹೈಟ್ ಗೇಜ್ ಬಳಸಿ ಡ್ರಿಲ್ ಹೋಲ್ಗಳ ಸೆಂಟರ್ಗಳನ್ನು ಮಾರ್ಕ್ ಮಾಡಿ. ಮುಂದಿನ ಹಂತ ಹೋಲ್ಗಳನ್ನು ಡ್ರಿಲ್ ಮಾಡುವುದು. ಸೆಂಟರ್ ಪಂಚ್ ಬಳಸಿ ಡ್ರಿಲ್ ಮಾಡಬೇಕಾದ ಹೋಲ್ಗಳ ಮಧ್ಯದಲ್ಲಿ ಪಂಚ್ ಮಾಡಿ. ಜಾಬ್ ಅನ್ನು ಡ್ರಿಲ್ಲಿಂಗ್ ಮಷಿನ್ ವೈಸ್ನಲ್ಲಿ ಇಡಿ. ಪಂಚ್ ಮಾಡಲಾದ ಸ್ಥಳದಲ್ಲಿ ಸೆಂಟರ್ ಡ್ರಿಲ್ ಮಾಡಿ. ಚಕ್ನಲ್ಲಿ 6 mm ವ್ಯಾಸದ ಡ್ರಿಲ್ ಅನ್ನು ಫಿಕ್ಸ್ ಮಾಡಿ ಮತ್ತು ಥ್ರೂ ಹಾಗೂ ಬ್ಲೈಂಡ್ ಹೋಲ್ಗಳೆರಡಕ್ಕೂ ಪೈಲಟ್ ಹೋಲ್ಗಳನ್ನು ಡ್ರಿಲ್ ಮಾಡಿ. 8.5 mm ವ್ಯಾಸದ ಡ್ರಿಲ್ ಅನ್ನು ಫಿಕ್ಸ್ ಮಾಡಿ ಮತ್ತು ಡ್ರಾಯಿಂಗ್ ಪ್ರಕಾರ ಥ್ರೂ ಹೋಲ್ ಅನ್ನು ಡ್ರಿಲ್ ಮಾಡಿ. 6 mm, 8.5 mm ಮತ್ತು 10.5 mm ವ್ಯಾಸದ ಡ್ರಿಲ್ಗಳನ್ನು ಒಂದರ ನಂತರ ಒಂದರಂತೆ ಮಾಡಿ ಮತ್ತು ಅಗತ್ಯವಿರುವ 14 mm ಆಳಕ್ಕೆ ಹೋಲ್ಗಳನ್ನು ಡ್ರಿಲ್ ಮಾಡಲಾಗುತ್ತದೆ. ನಾವೀಗ ಡ್ರಿಲ್ಲಿಂಗ್ ಪ್ರಕ್ರಿಯೆಯನ್ನು ಮುಗಿಸಿದ್ದೇವೆ. ವರ್ಕ್ ಪೀಸ್ ಅನ್ನು ಪರೀಕ್ಷಿಸಿ ಮೌಲ್ಯಮಾಪನ ಮಾಡುವುದು ಕೊನೆಯ ಹಂತವಾಗಿದೆ. ಇದಕ್ಕಾಗಿ ಡ್ರಿಲ್ ಮಾಡಲಾದ ಸರ್ಫೇಸ್ ಮೇಲೆ ಫೈಲ್ ಮತ್ತು ಡಿಬಾರ್ ಮಾಡಿ. ವರ್ನಿಯರ್ ಕ್ಯಾಲಿಪರ್ ಸಹಾಯದೊಂದಿಗೆ ಗಾತ್ರವನ್ನು ಪರೀಕ್ಷಿಸಿ. ಆಯಿಲ್ನ ತೆಳುವಾದ ಕೋಟ್ ಹಾಕಿ ಮೌಲ್ಯಮಾಪನಕ್ಕಾಗಿ ಸಂರಕ್ಷಿಸಿಡಿ. ಈಗ ನಾವು
ಡೆಪ್ತ್ ಸ್ಟಾಪ್ ಅರೇಂಜ್ಮೆಂಟ್ ಬಗ್ಗೆ ಕಲಿಯೋಣ. ಡ್ರಿಲ್ ಮಾಡುವಾಗ ಬ್ಲೈಂಡ್ ಹೋಲ್ಗಳಲ್ಲಿ ಕಟ್ನ ಆಳವನ್ನು ಸರಿಹೊಂದಿಸಲು ಟೂಲ್ ಟ್ರಾವೆಲ್ ಅನ್ನು ನಿಯಂತ್ರಿಸುವುದು ಅವಶ್ಯಕವಾಗಿದೆ ಮತ್ತು ಥ್ರೂ ರಂಧ್ರಗಳ ಮೂಲಕ ಮಷಿನ್ ವೈಸ್ಗೆ ಟೂಲ್ ಅನ್ನು ಡಿಗ್ ಮಾಡುವುದನ್ನು ತಪ್ಪಿಸಿ. ಹೆಚ್ಚಿನ ಮಷಿನ್ಗಳಿಗೆ ಡೆಪ್ತ್ ಸ್ಟಾಪ್ ಅರೇಂಜ್ಮೆಂಟ್ ನೀಡಲಾಗಿದ್ದು, ಅದರ ಮೂಲಕ ಸ್ಪಿಂಡಲ್ನ ಕೆಳಮುಖ ಚಲನೆಯನ್ನು ನಿಯಂತ್ರಿಸಬಹುದು. ಮುಂದೆ ಬ್ಲೈಂಡ್ ಹೋಲ್ ಡ್ರಿಲ್ ಮಾಡಲು ಡೆಪ್ತ್ ಸ್ಟಾಪ್ ಅರೇಂಜ್ಮೆಂಟ್ ಅನ್ನು ಹೇಗೆ ಸೆಟ್ ಮಾಡುವುದು ಎಂದು ನಾವು ಕಲಿಯೋಣ. ಮೊದಲು ವರ್ಕ್ ಅನ್ನು ಮಷಿನ್ ವೈಸ್ನಲ್ಲಿ ಇಟ್ಟು ರಂಧ್ರವನ್ನು ಸರಿಯಾಗಿ ಗುರುತಿಸಲಾಗುತ್ತದೆ. ಡ್ರಿಲ್ ಅನ್ನು ಪ್ರಾರಂಭಿಸಲಾಗಿದೆ ಮತ್ತು ಪೂರ್ಣ ವ್ಯಾಸವು ರೂಪುಗೊಳ್ಳುವವರೆಗೆ ಅದು ಕೊರೆಯುತ್ತದೆ. ಈ ಹಂತದಲ್ಲಿ ಆರಂಭಿಕ ರೀಡಿಂಗ್ ಅನ್ನು ಗಮನಿಸಿ. ಡ್ರಿಲ್ ಮಾಡಬೇಕಾದ ಬ್ಲೈಂಡ್ ಹೋಲ್ ಆಳಕ್ಕೆ ಆರಂಭಿಕ ರೀಡಿಂಗ್ ಅನ್ನು ಸೇರಿಸಿ. ಸೆಟ್ಟಿಂಗ್ ಆರಂಭಿಕ ರೀಡಿಂಗ್ ಮತ್ತು ರಂಧ್ರದ ಆಳದ ಮೊತ್ತವಾಗಿರುತ್ತದೆ. ಸ್ಕೇಲ್ ಅನ್ನು ಬಳಸಿಕೊಂಡು ಅಗತ್ಯವಿರುವ ಸೆಟ್ಟಿಂಗ್ಗೆ ಮುಂದಿನ ಸ್ಟಾಪ್ ಅನ್ನು ಅಡ್ಜಸ್ಟ್ ಮಾಡಿ. ಸೆಟ್ಟಿಂಗ್ಗೆ ತೊಂದರೆಯಾಗದಂತೆ ತಡೆಯಲು ಲಾಕ್ ನಟ್ ಅನ್ನು ಟೈಟ್ ಮಾಡಿ. ಮಷಿನ್ ಅನ್ನು ಸ್ಟಾರ್ಟ್ ಮಾಡಿ ಮತ್ತು ಡ್ರಿಲ್ ಅನ್ನು ಫೀಡ್ ಮಾಡಿ. ಸ್ಟಾಪ್ ನಟ್ ಆರ್ಮ್ ಅನ್ನು ತಲುಪಿದಾಗ ಬ್ಲೈಂಡ್ ಹೋಲ್ ಅನ್ನು ಅಗತ್ಯವಿರುವ ಆಳಕ್ಕೆ ಡ್ರಿಲ್ ಮಾಡಲಾಗುತ್ತದೆ. ಡ್ರಿಲ್ ಮಾಡುವಾಗ ಕಟಿಂಗ್ ಫ್ಲೂಯಿಡ್ನಿಂದ ಚಿಪ್ಗಳು ಫ್ಲಶ್ಔಟ್ ಆಗಲು ಆಗಾಗ ಡ್ರಿಲ್ ಅನ್ನು ರಿಲೀಸ್ ಮಾಡಿ. ಡ್ರಿಲ್ ಮಾಡುವಾಗ ಮಾಡಬೇಕಾದ ಮತ್ತು ಮಾಡದೇ ಇರಬೇಕಾದ ಕೆಲಸಗಳ ಬಗ್ಗೆ ನಾವು ಕಲಿಯೋಣ. ಡ್ರಿಲ್ ಸೈಜ್ಗೆ ಸೂಟ್ ಆಗುವ ಸ್ಪಿಂಡಲ್ ಸ್ಪೀಡ್ ಅನ್ನು ಯಾವಾಗಲೂ ಆಯ್ಕೆ ಮಾಡಿ. ದೊಡ್ಡ ರಂಧ್ರಗಳನ್ನು ಡ್ರಿಲ್ ಮಾಡುವ ಮೊದಲು ಯಾವಾಗಲೂ ಸೆಂಟರ್ ಅಥವಾ ಪೈಲಟ್ ಡ್ರಿಲ್ ಬಳಸಿ. ಯಾವುದೇ ಕಾರಣಕ್ಕೂ ಡ್ರಿಲ್ ಅನ್ನು ವೈಸ್ಗೆ ಪೆನಿಟ್ರೇಟ್ ಮಾಡದಿರಿ. ಡ್ರಿಲ್ ಶಾಂಕ್ ಅನ್ನು ಡ್ರಿಲ್ ಚಕ್ಗೆ ಸೆಕ್ಯೂರ್ ಆಗಿ ಫಿಕ್ಸ್ ಮಾಡಿ. ಸ್ಪಿಂಡಲ್ನಿಂದ ಡ್ರಿಲ್ ಚಕ್ ಮತ್ತು ಟೇಪರ್ ಶಾಂಕ್ ಡ್ರಿಲ್ ಅನ್ನು ತೆಗೆಯಲು ಡ್ರಿಫ್ಟ್ ಅನ್ನು ಬಳಸಿ. ಡ್ರಿಫ್ಟ್ ಅನ್ನು ಹ್ಯಾಮರ್ ಮಾಡಲು ಮ್ಯಾಲೆಟ್ ಬಳಸಿ. ನಿಮ್ಮ ಬರಿ ಕೈಗಳಿಂದ ಚಿಪ್ಗಳನ್ನು ತೆಗೆಯಬೇಡಿ, ಬದಲಿಗೆ ಬ್ರಷ್ ಒಂದನ್ನು ಬಳಸಿ. ಮಷಿನ್ ರನ್ ಆಗುತ್ತಿರುವಾಗ ಸ್ಪೀಡ್ ಅನ್ನು ಚೇಂಜ್ ಮಾಡಲು ಪ್ರಯತ್ನಿಸಬೇಡಿ. ನಾವು ಈ ತರಗತಿಯಲ್ಲಿ ಕಲಿತ ಅಂಶಗಳನ್ನು ಪುನರವಲೋಕನ ಮಾಡೋಣ. ಹೋಲ್ಗಳನ್ನು ವ್ಯಾಖ್ಯಾನಿಸಿ ಅವುಗಳ ವಿಧಗಳನ್ನು ಪಟ್ಟಿ ಮಾಡಲು ಕಲಿತೆವು. ವರ್ನಿಯರ್ ಹೈಟ್ ಗೇಜ್ ಬಳಸಿ ಡ್ರಿಲ್ ಹೋಲ್ ಸೆಂಟರ್ಗಳನ್ನು ಗುರುತಿಸಿದೆವು. ಡ್ರಿಲ್ಲಿಂಗ್ ಮಷಿನ್ನಲ್ಲಿ ಸರಿಯಾದ ಸ್ಪಿಂಡಲ್ ವೇಗವನ್ನು ಸೆಟ್ ಮಾಡಿದೆವು. ಡ್ರಾಯಿಂಗ್ನಂತೆ ಥ್ರೂ ಹೋಲ್ ಅನ್ನು ಡ್ರಿಲ್ ಮಾಡಿದೆವು. ಬ್ಲೈಂಡ್ ಹೋಲ್ ಅನ್ನು ಡ್ರಿಲ್ ಮಾಡಲು ಡೆಪ್ತ್ ಬಾರ್ ಅನ್ನು ಸೆಟ್ ಮಾಡಿದೆವು. ಡೆಪ್ತ್ ಸ್ಟಾಪ್ಗಳನ್ನು ಬಳಸಿ ಅಗತ್ಯವಿರುವ ಆಳಕ್ಕೆ ಬ್ಲೈಂಡ್ ಹೋಲ್ಗಳನ್ನು ಡ್ರಿಲ್ ಮಾಡಿದೆವು. ನಾವು ಇಲ್ಲಿಯವರೆಗೆ ಥ್ರೂ ಹೋಲ್ಸ್ ಮತ್ತು ಬ್ಲೈಂಡ್ ರಂಧ್ರಗಳನ್ನು ಡ್ರಿಲ್ ಮಾಡುವ ಬಗ್ಗೆ ಕಲಿತೆವು. ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ತರಗತಿಯಲ್ಲಿ ನಿಮ್ಮನ್ನ ಭೇಟಿ ಮಾಡುತ್ತೇನೆ.